ತಾಂಡ ಜವಿಗದಲ್ಲಿ ತತ್ತಿ ಶೋದಾತು ಭೇದಿ ಶಿವುಗ ಮದ ತೂಕ ಒಂದಕ್ಕೆ ಶತಕೋಟಿ ಶೂನ್ಯ ಎಂಬುವ ತತ್ತಿ ಹುಡುಗಿ ಮುಂದೆ ಅನಂತ ಕೋಟಿಯ ಲೆಕ್ಕ ಹೌದು ಮುಂದೆ ಅನಂತ ಕೋಟಿಯ ಲೆಕ್ಕ ಒಂದೊಂದ ತತ್ತಿಗಿ ಸಂಧಿ ಸಂಧಿಗಿ ವಾಪ ತುಂಬಿ ತೋರಿದ ಬೆಳಕ ಅಯ್ಯೋ ನಿಜ ತತ್ತಿಗಿ ಅವನೇ ಸಾಕ್ಷಿ ತಾನು ಏ ಶಿವನ ಮಂತ್ರ ಸರ್ವ ಲೋಕಕ ಹಬದು ಶಿವನ ಮಂತ್ರ ಸರ್ವ ಲೋಕಕ ಶಿವನ ಆಟ ಈ ಭವಿಗಳಿಗೆ ಏನು ಗುರುತ ಅಗಮ ನಿಗಮಗಳ ಉಲ್ಲೇಖ ಓಮದಿಂದೆ ಆಕಾಶ ವಾಯು ಅಲ್ಲಿಂದ ಸುರುವ ಅಲ್ಲಿಂದ ಸುರುವ ವಾಯು ದಿಂದೆ ಅಗ್ನಿ ಅಗ್ನಿ ದಿಂದೆ ಜಲಕಧಾರಿ ನಿನ್ನ ಭೂಮಿ ಹುಟ್ಟುದಕ್ಕ ಮೂಲ ತತ್ವ ಬೇಕಾ ಹೌದು ಬೇಕಾ ಓಂಕಾರದೀಶ ತಾನೇ ನಿತ್ತ ನೋಡುವ ದಶ ದಿಕ್ಕ ಅಯೋ ನಿಜ ಆದ ಬಳಿಕ ಸೃಷ್ಟಿ ತಯಾರ ಆಯಿತು ಹೌದು ಭೂಮಿಗಾದಾರ ಬೀಜಿನ ಮ್ಯಾಲಿ ನಿನ್ನ ಭೂಮಿಗಾದಾರ ಬೀಜಿನ ಮ್ಯಾಲಿ ಪಂಚೆ ಸುನ್ನಿದಾಚೆ ಪರಶಿವ ತಾನು ತನ್ನವರ ತಯಾರ್ಯಾರಿಲ್ಲ ಇಲ್ಲಿ ಆದ ಬಳಿಕ ಹೆಣ್ಣ ಗಂಡ ಎರಡು ಸೃಷ್ಟಿಗೆ ಎರಡು ಗೊಂಬೆಗಳನ್ನು ಮಾಡಿ ಭಗವಂತ ಧರುಣಿಗೆ ಇಳಿಸ್ತಾನ ಹೌದು ಹೌದು ಇದು ಮೂಳಸ್ತಂಭ ಹೇಳ್ತೈತಿ ಮತ್ತು ಕುರಾನ್ದೊಳಗೆ ಏನು ಹೇಳ್ತೈತೆ ಅಂದ್ರೆ ಏನು ಹೇಳ್ತದ್ರಿ ಜಿಬ್ರಾಹಿಲ್ ಸಲಾಂ ಅವರು ಇಳಿದು ಬಂದು ಮಣ್ಣು ಒಯ್ದು ಪ್ರಥಮದಲ್ಲಿ ಗಂಡ ಗೊಂಬೆ ಮಾಡಿದ ನಂತರ 50,000 ವರ್ಷಕ್ಕೆ ಹೆಣ್ಣು ಗೊಂಬೆ ಮಾಡಿದ್ರು ಅಂತ ಹೌದು ಮತ್ತು ಜಿಬ್ರಾಹಿಲ್ ಮೊದಲು ಬಂದಾನ ಅಂದ್ರೆ ಏನು ಸಿರಿಯಾಗಿ ಹುಟ್ಟ್ಯಾನ ಇಲ್ಲಲ್ರಿ ನಾನು ನೀನು ಇಲ್ಲದಾಗ ಒಬ್ಬ ಹುಟ್ಟ್ಯಾನ ಹೌದು ಹೌದು ಮತ್ತು ಅವನಿಗೆ ತಾಯಿ ಇಲ್ಲ ತಂದಿಲ್ಲ ಬಂದು ಇಲ್ಲ ಬಳಗಿಲ್ಲ ಯಾರಿಗೆ ಜಿಬ್ರಾಹಿಲ್ಗ ಹೌದು ಮತ್ತು ಅವ ಬಂದು ಮಣ್ಣು ಒಯ್ದು ಹೆಣ್ಣು ಗಂಡ ಎರಡು ಗೊಂಬೆಗಳನ್ನು ಮಾಡ್ದ ಅಲ್ಲಿ ಗಂಧಮ್ ಅನ್ನುವಂಥದ್ದು ಹಣ್ಣಿತ್ತು ಕೈಲಾಸದೊಳಗೆ ಹೌದು ಎಲ್ಲ ಹಣ್ಣು ತಿನ್ನಬೇಕು ಈ ಹಣ್ಣು ತಿನ್ನಬೇಡ ತಂದ ಕೂಡಲೇ ಇದು ಒಪ್ಕೋತು ಹೌದಲ್ರಿ ಮುಂದೆ ಏನು ಮಾಡ್ತು ಇದ್ರ ಬುದ್ಧಿ ಮೊಳಕಾಲ್ ತೆಳಗತ್ತೆ ಯಾಕಂದ್ರೆ ಅವಾಗ ಅಂದಾರ ಹೌದಲ್ರಿ ಮೊದಲೇ ಅಂದಾರ ದೇವ್ ಬಂತು ನಿಮ್ಮ ಭಗವಂತ ಸುಳ್ಳು ಇದು ಹರಿದು ತಿನ್ರಿ ಅಂತ ಹೇಳ್ತು ಹೌದು ಇದು ಗಂಡು ಗೊಂಬೆ ತಿನ್ನಿಲ್ಲ ಹೆಣ್ಣು ಗೊಂಬೆ ಹರಿದು ಅದು ತಿತ್ತು ಹೌದು ಹೌದು ಆವಾಗ ಕಾಮ ಕ್ರೋಧ ಮದ ಮಚ್ಚರ ಮೋಹಲೋಪಾದಿಗಳನ್ನು ಚಾಲು ಅದು ಹೌದು ನೀನು ಇರ್ಲಾಕ ಯೋಗ್ಯತೆ ಅಲ್ಲ ಅದು ಹರಿದ ಡೇಟಿನಲ್ಲಿ 5 ದಿವಸ ರಕ್ತ ಸುರಿತು ಹೌದು ಈ ಹರಿದ ಡೇಟ್ನಲ್ಲಿ 5 ದಿವಸ ರಕ್ತ ಸುರಿದೈತೆ ಅಂದ್ರೆ ನಿನಗೂ ತಿಂಗಳಿಗೊಮ್ಮೆ ಮುಟ್ಟಾಗ್ಲತ್ತ ಶಾಪ್ ಹೋಗೊಟ್ಟು ಭೂಲೋಕದೊಳಗೆ ಹೋಗದ ಹೆಣ್ಣು ಗೊಂಬಿ ಹೌದು ಹೌದು ಈ ಗಂಡು ಗೊಂಬಿ ಏನು ಮಾಡ್ತಿದೆ ಹೆಣ್ಣು ಗೊಂಬಿ ಏನು ಮಾಡ್ತದ್ರಿ ಇನ್ನೂ ಸ್ವಲ್ಪ ತಿನ್ನತ ಜೋರ್ಲೆ ತಿನ್ನಿಸ್ಲಾಕ ಹೋಯ್ತು ಒಲ್ಲೆ ಅಂದ್ರೂ ಕೂಡ ಜೋರು ಮಾಡ್ದ ಪರಮಾತ್ಮ ಇದ್ರ ಜೋಡಿಗೆ ಗಂಡು ಗೊಂಬಿ ವಿಷಯ ನಿಲ್ತೊಳಗ ಹೌದು ಮತ್ತು ನನಗಿಂತ ನಿನಗಿಂತ ಮೊದಲು ಇಬ್ಬರಿಗೆ ರಚನೆ ಏನು ಮಾಡ್ಯ ನೋಡು ಅವ ದೊಡ್ಡವ ಜಗತ್ತಿನಾಗ ನಿನ್ನ ಶಕ್ತಿ ಯಾವಲ್ಲಿದ್ದಳು ಏನು ಮಾಡ್ತಿದ್ರು ಹೌದು ಪರಮಾತ್ಮ ಕಬ್ಬು ಕಡೆ ಹೋಗ್ಯಾನ ನಾನು ನೀ ಕೇಳಿದಿ ಹೌದಲ್ರಿ ಹೇಳ್ತಾರ ನೀ ಸದಿ ತೆಗಿಲ್ಲ ಹೋಗಿ ಏನೈತಿ ನಿನ್ನ ನಾ ಕೇಳತ್ತೀನಿ ಹೌದು ಯಾವಲ್ಲಿ ನೀ ಇದ್ದಿ ಏನು ಮಾಡ್ದಿ ನೀ ಮಾಡಿದ್ರೆ ಎಷ್ಟು ದಿನಕ್ಕೆ ಮಾಡ್ದಿ ಹೌದು ಈ ಸೃಷ್ಟಿ
ಈ ಸೃಷ್ಟಿ ನಿನ್ನ ಕೈಲಿ ಹಂಗೆ ಅದಲ್ಲ. ಎಷ್ಟು ದಿನಕ್ಕೆ ನೀ ಮಾಡ್ದಿ, ಇಲ್ಲಿಗೆ ನಾ ಇಷ್ಟೇ ದಿನಕ್ಕೆ ಮಾಡಿನಂತ ನಾ ಹೇಳ್ತೀನಿ. ಇಷ್ಟು ದಿನಕ್ಕೆ ಇದು ಆಗ್ಯದ ಸೃಷ್ಟಿ ಅಂತ. ಹೌದು. ನಿನ್ನ ಕೈಲೇ ಮಾಡೋದು ಬರೀ ಚಂದಾಗ ರೊಟ್ಟಿ ಮಾಡಕ್ಕೆ ಬಂದಿಲ್ಲ, ಇದೇನು ಸೃಷ್ಟಿ ಏನು ಮಾಡ್ತಿ? ಹೌದಲ್ರಿ. ಅದಕ್ಕೆ ಹ್ಯಾಂಗೈತೆ ತಿಳ್ಕೊ. ಹೆಂಗ್ ಆಗ್ತದ್ರಿ? ಆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮಾಯಾಶಕ್ತಿ ಅನೇಕ ಆ ಶಕ್ತಿಗಳನ್ನು ಇವುಗಳ ವ್ಯವಹಾರ ಬೇರೆ, ಇದರ ವ್ಯವಹಾರ ಬೇರೆ. ಹೌದು. ನೋಡು, ಇಲ್ಲಿ ಲೌಕಿಕದೊಳಗೆ ಸುದೇಕೆ, ನೀ ಕಲಿಯುಗದೊಳಗೆ ಸುದೇಕೆ ಕಡಿಮೆನೇ ಇದೆಯಾ? ಹೌದಲ್ರಿ. ಈ ಸದ್ ನೋಡ, ಹಿಂದೂ ಧರ್ಮದೊಳಗೆ ತೀರ್ಕೊಂಡು ಕೂಡಲೇ ಹೌದು. ಮಣ್ಣು ಮಾಡಕ್ಕೆ ಹೋಯ್ತಾರ. ಹೌದಲ್ರಿ, ಒಯ್ತಾರ. ಆ ಮಣ್ಣು ಮಾಡಕ್ಕೆ ಒಯ್ದು ಕೂಡಲೇ ಗುರು ಏನು ಮಾಡ್ತಾನ? ಹಿರೇಮಠದ ಸ್ವಾಮಿಗಳು, ಆ ಹಿರೇಮಠದ ಸ್ವಾಮಿಗಳು ಸೂತ್ರಧಾರ ಕೈಯಾಗಿ ಹಿಡಿದು ನಾ ಇರೋ ತನಕ ನನ್ನ ಆಜ್ಞೆದೊಳಗಿದ್ದ, ಇಲ್ಲಿ ಹೋದ ಬಳಿಕ ನಿನ್ನ ಆಜ್ಞೆದೊಳಗಿರ್ತಾನೆ ಅಂತೇಳಿ ಬಸವಣ್ಣನ ಮೂರ್ತಿ ಮಾಡಿ ಬಸವಣ್ಣನ ಕೊಳ್ಳಿಗೆ ಅವ ಸುತ್ತಾನ. ಹೌದು ಹೌದು. ಮತ್ತು ನಿನ್ನ ಹೆಣ್ಣು ಹೆಚ್ಚಿಗಿತ್ತಂದ್ರೆ ಹೆಣ್ಣಿನ ಮೂರ್ತಿ ಮಾಡಿ ನಿನಗೆ ಸುತ್ತಿದ್ರು. ಹೌದಲ್ರಿ. ನೀ ಅಗಾಳ ಏನು ಹೇಳಿದಿ? ಆ ನಮ್ಮ ಹೋರಿದ ಉಚ್ಚಿ ಹೊಡೆದ್ರೆ ಚಿಕ್ಕಡ ಹಾಕಾವತ್ತಿನ ಮನೆ. ಹೌದಲ್ರಿ, ಹೇಳ್ತಾರ. ಆ ಹೋರಿದಿಟ್ಟು ಹೇಳ್ತೀನಿ, ನನಗೆ ಬಂದ ಜರ ಶಾಂತ. ಹೇ, ಆಕಳ ಅಂದ್ರ ಶ್ರೇಷ್ಠ ಐತಿ, ಹೋರಿ ಅಂದ್ರ ಕಡಿಮೆ ಅಂದಿ. ಅದು ಬಸವಣ್ಣ ಐತಿ ಹುಚ್ಚಿ, ಗುರುತಿಲ್ಲ ನಿನಗ. ಯಾರು ಆಕಳ ಗೋಮೂತ್ರ ಹೊಡಿ ಅಂದಿದ್ದ ನಿನಗ, ಆ ಮಾಳಕ ಮೊದಲ ಹೋಗಿ ಕೇಳ್ಕೊ ಅವನೀಗ. ಯಾವ ಆಕಳದ ಹೊಡಿಬೇಕು, ಯಾವ ಆಕಳದ ಬಿಡಬೇಕು, ಗೊಡ್ಡ ಆಕಳದ ಹೊಡಿಲಾಕ ಬರುದಿಲ್ಲ ಹುಚ್ಚ ಮಂಗ. ಆಕಳಿಗೆ ಬಂದ ನನ್ನ ಬಸವಣ್ಣ ಮುಟ್ಟಬೇಕು. ಆವಾಗ ಅದು ಬರ್ತೈತಿ ಮುಂದ ಚಾಜೀಗ. ನಿಂದು ಗೊಡ್ಡ ಬಿದ್ದರೆ ಕೆಲಸಕ್ಕೆ ಅದು ಬರುವುದಿಲ್ಲ. ಆವಾಗ ನಿನಗ ಸಂಶಯ ಬಂದ್ರೆ ಕೇಳು, ಅದು ಹೊಡಿಯ ಅಂದವಾಗ. ಅದಕ್ಕೆ ಹೆಂಗೈತೆ ಅಂದ್ರೆ ಸಂಶಯ ಅದ ಮಾತಿಲ್ಲ. ಹೌದು ಹೌದು. ಯಾಕಂದ್ರೆ ನಮ್ಮ ಬಸವಣ್ಣ ಕಮ್ಮಿ ಮಾಡ್ಯಾಳಕ್ಕೆ. ಹೌದಲ್ರಿ. ನಾನು ಅದು ಕರೆಕ್ಟ್ ಮಾಡಿ ಸಟ್ ಹೇಳ್ಬೇಕಾಗೈತೆ. ಅದಕ್ಕೆ ತಗೊಂಡು ಹೋಗ್ಬೇಕದ. ಹೌದು. ಅಂದ್ರೆ ಅದಕ್ಕೆ ಹಾಡ್ಕೇತಾರ. ಎಲ್ಲಿ ವಿಷಯ ಐತಿ ಅಲ್ಲೇ ತಗೋಬೇಕು. ಹೌದು. ಅದು ಆಕಳದ ಹೊಡಿ ಅಂದ್ರೆ ಗೋಮೂತ್ರ ಬರೋಬರ ಆಯ್ತು. ಆಕಳದೇನು ಗೊಡ್ಡ ಆಕಳದ ಹೊಡೆಯೋದನ್ನ ಈದ್ ಆಕಳದ ಹೊಡೆದನ್ನ ಕೇಳ್ಕೊಂಬಂದು. ಹೌದು. ಆಕಳ ಇದ್ದಿರ್ಬೇಕು ಅಂದ್ರೆ ಅದ್ರ ಗೋಮೂತ್ರ ನಡೀತಿದ್ದು, ಗೊಡ್ಡ ಆಕಳ ನಡೀತದೆ. ಇಂಥ ಆಕಳು ಕುಡ್ದು. ಹಾಂ, ನಾನು ಮಠಮಾನದೊಳಗೆ ಬೆಳೆದವದೀನಿ. ಇಲ್ಲೇನು ದನಕಾವತ್ತಿಲ್ಲ ಎಲ್ಲರೂ. ಯಾಕೆ ತಿಳ್ಕೊ, ದೊಡ್ಡ ದೊಡ್ಡ ಸಾಧು ಸತ್ಪುರುಷದ ಕೂಡ ಸಂಘ ನಂದು. ಹೌದು. ನಾನು ಕೇಳಿದೆ, ಮುತ್ಯಾರ ಹಿಂಗತ್ತಾರೆ ಅಂದ್ಕೊಳ್ಳಿ, ಗೊಡ್ಡ ಆಕಳದು ಬರಂಗಿಲ್ಲ ಮೌಲಾಸಿ, ಅದು ಆಕಳಿಗೆ ಈಬೇಕಂತ. ಈಬೇಕಾದ್ರೆ ಅದು ಮೌಲಾಸಿ ಅವನು ಹುರಿ ಅದ್ರ ಮ್ಯಾಗ ಆಡಬೇಕು. ಹೌದು ಹೌದು. ಅದು ಬರ್ತದೆ ಚಾಜಕ್ಕೆ. ಹೌದಲ್ರಿ. ಮತ್ತೆ ಇಲ್ಲಿಗಂದ್ರೆ ಹೆಂಗೆ ಚಾಜಕ್ಕೆ ಬರ್ತದೆ? ಬರಲ್ಲಲ್ರಿ. ನೀ ಮಾತಾಡ್ದತ್ತ ನಿನಗೆ ಮಾತಾಡಕತ್ತೀನಿ, ನೀ ವಿಷಯ ತೆಗಿಲಿಕ್ಕಂದ್ರೆ ತೆಗಿಯಂಗಿಲ್ಲ ಅದನ್ನು. ಹೌದು. ಅದಕ್ಕೆ ಹೆಂಗೈತಿ ತಿಳ್ಕೊ, ಅದು ಮಾತಾಡೋ ಮಾತು ಮಿತವಾಗಿರ್ಬೇಕು. ಹೌದು. ಅದಕ್ಕೆ ನಾ ಸುಮ್ಮ ಕೂತೆ ಅಂದ್ರೆ ಇವ್ರಿಗೆ ಏನಾಕದು ಬರ್ತದ್ರ, ಸಾಹೇಬ್ರು ಏನೋ ಅಲ್ಲಿ ನೋಡತ್ತಾರ ಇವರು. ಹೌದು. ಆ ಮಾತಿಗೆ ಹೇಳಬೇಕಾಗ್ತದೆ. ಅದಕ್ಕೆ ಅದನ್ನು ನಮ್ಮ ಬಸವಣ್ಣ ಮುಡ್ದಾಗೆ ಅದು ಚಾಜಕ್ಕೆ ಬಂದದ. ಹೌದು. ಮತ್ತು ಕಾಳಕೂಟ ವಿಷ ಚೆಲ್ಲಿತ್ತು, ಛತ್ತೀಸ್ಕೋಟಿ ದೇವತೆರೆಲ್ಲ ಇದ್ರೊಳಗೆ ಅಡಕಾಗಿದ್ರಲ್ಲ. ಮತ್ತು ಕಾಳಕೂಟ ವಿಷ ಚೆಲ್ಲಿತ್ತು, ಪಾರ್ವತಿ ಅಲ್ಲೇ ಇದ್ದರು. ಹೌದು. ನಾವೊಂದು ಗುಟ್ಟು ಕುಡಿತೀನಿ ಅನ್ಬೇಕು ನೀ. ಹೌದಲ್ರಿ, ಅನ್ಬೇಕಾಗಿತ್ತು. ಈ ಸೃಷ್ಟಿ ರಚನೆ ಮಾಡೋದಕ್ಕಿ, ಎಲ್ಲರಿಗೆ ಸಂರಕ್ಷಣೆ ಮಾಡೋಕ್ಕಿ, ಮತ್ತು ಯಾರಿಗೆ ಭಿಕ್ಷೆ ಬೇಡೋರಿಗೆ ಅನ್ನ ನೀಡಕ್ಕಿ. ಹೌದು. ಮತ್ತು ಅದು ಕಾಳಕೂಟ ವಿಷ ಚೆಲ್ಲಿದಾಗ ಪರಮಾತ್ಮ ಮುಂದೆ ಕುತ್ತಕ್ಕೆ ಚಾ ಕುಡಿಸ್ತೀನಿ. ಹೌದು ಹೌದು. ನಾನು ಒಂದು ಗುಟ್ಟು ಕುಡಿತೀನಿ ಅಂತ ಕುಡಿಬೇಕಾಗಿತ್ತು ನೀ. ಹೌದಲ್ರಿ. ಕುಡ್ದೇನಿ ಕುಡ್ದಿಲ್ಲಲ್ರಿ. ಅವನಿಗೆ ಈಗ ಕೆಲಸ ಈಗೀಗ ನೀಗ್ತದೆ. ಹೌದು. ನಿಗಾಂಗಿ ಇಲ್ಲಿ ಕುಡಿದ್ರೆ ಸಟ್ ಹೋಗಿದ್ದಾಳೆ ಸಮುದ್ರದಾಗ. ಹೌದು. ಅದಕ್ಕೆ ಕುಡ್ದಿಲ್ಲ. ಅದು ಇಂಥವು ತೆಗಿ ಅಂದ್ರೆ ಸಟ್ಟಾಗ ಹಂಗೆ 100 ಅದಾವ ಬನ್ನಿ. ಹೌದು. ಮತ್ತು ಪರಮಾತ್ಮ ಕಾಳಕೂಟ ವಿಷ ಕುಡಿದು ಸೃಷ್ಟಿ ರಚನೆ ಮಾಡಿದ ನಂತರ ಕೃತಾಯುಗದಲ್ಲಿ ದೇವದಾನವರು ಸಮುದ್ರ ಮಾತ್ರ ಮಾಡುವಾಗ ಕಾಳಕೂಟ ವಿಷ ಒಟ್ಟು ಪರಮಾತ್ಮ ಕುಡ್ದಾನ. ಹೌದು. ನೀಲಕಂಠ ದಾಮ್ ಬಂದದ. ಹೌದು ಹೌದು. ಮತ್ತು ಇವ್ರಿಗೆ ನೀಲಕಂಠಿ ಅಂತ ಬರಬೇಕಾಗಿತ್ತಲ್ಲ. ಹೌದಲ್ರಿ. ಇವು ಎಲ್ಲ ಜಾಲಿ ಕಂಟಿನೇ, ಇವು ಉಳುಕಿದಲ್ಲಿ ಆಗಂಗಿಲ್ಲ. ಹೌದು ಹೌದು. ಹಾಂ, ಅದಕ್ಕೆ ಕಾಳಕೂಟ ವಿಷ ಕುಡಿದು ನೀಲಕಂಠ ನಾಮ ಪಡೆದುಕೊಂಡಾನ ಯಾರು? ಭಗವಂತ. ಹೌದು. ಅದಕ್ಕೆ ಆ ಭಗವಂತ ವಿಷ ಕುಡಿದು ನಮ್ಮನ್ನು ಉಳಿಸ್ಯಾನ. ಹೌದು. ಒಮ್ಮೆ ನೀ ಉಳಿಸಿರ್ಬೇಕು ಯಾರಿಗೆ? ಮಾನವರಿಗೆ. ಒಮ್ಮೆ ನನ್ನ ಪರಮಾತ್ಮ ಉಳಿಸ್ಯಾನ. ಹೌದಲ್ರಿ, ಉಳಿಸ. ಆದ್ರೆ ಪರಮಾತ್ಮನಿಗೆ ನೀ ಉಳಿಸಿಲ್ಲ. ಆ 36 ಕೋಟಿ ದೇವತೆರೆಲ್ಲ ಅದ್ರೊಳಗೆ ಹೊಕ್ಕಿರ್ಬೇಕು. ನಾನು ಪರಮಾತ್ಮ ಹೊಕ್ಕಾರ ಆಗ ಹಂಗೆ ಆಗ್ತದ್ರಿ. ಅವ ಹೊಗ್ಲಿಕ್ಕಂದ್ರೆ ನೀವು ಹೊಕ್ಕಿಲ್ಲ, ಹಂಗೆ ಉಳ್ದಾನ ಅಂತ ತಿಳ್ಕೊಬೇಕು. ಹೌದು ಹೌದು. ಯಾಕೆ ತಿಳ್ಕೊ, ಮನೆ ಒಳಗೆ ಲಗ್ನ ಮಾಡ್ಕೊಂಡು ಬಂದ ಬಳಿಕ ಮನ್ಯಾಗ ಮಕ್ಕಳಿಗೆ ಹಿಡಿತಾಳೆ, ತನ್ನ ಗಂಡ ಹಿಡಿಯಂಗಿಲ್ಲ. ಹೌದು. ತನ್ನ ಗಂಡ ಹಿಡಿಯಂಗಿಲ್ಲ, ಬರೀ ಮಕ್ಕಳಿಗೆ ಹಿಡಿಯಕ್ಕೆ ಮನ್ಯಾಗ. ಹೌದು ಹೌದು. ಹಂಗೆ ಆಧಾರ ಅದದು.
ಅಲ್ಲಿ ಹಿಡಿದ ಇಲ್ಲಿ ತನಕ ಬರಬೇಕಾಗಿದ್ರ ಆಧಾರ ಇಲ್ಲದೆ ಮತ್ತು ಗಂಗಾಗ ಜಡ್ಯಾಗ ಕುಂದಿಸ್ಕೊಂಡಾನ. ಅವ ಜಡ್ಯಾಗ ಯಾಕೆ ಕುಂದಿಸ್ಕೊಂಡಾನ? ಹೌದು. ಆ ಜಡಿ ಒಳಗೆ ಕುಂದಿಸ್ಕೊಳ್ಲಿಕ್ಕಂದ್ರೆ ಗಂಗಾ ಈ ಭೂಲೋಕದೊಳಗೆ ಬಿದ್ದು ಹರಿದು ಹೋಗ್ತಾಳಂತ ಜಡಿ ಒಳಗೆ ತೊಗೊಂಡು ತಳಗೆ ಇಳಿಸ್ಯಾನವ. ಅವಾಗೆ ಹೌದಲ್ರಿ. ಚಿತ್ರಕರ್ತ ಮ್ಯಾಗ ಇಟ್ಟಾನ ಫೋಟೋದಾಗ. ಚಿತ್ರಕರ್ತ ಮತ್ತು ಇಟ್ಟಾನ ಹಿಂಗಾಗಿತ್ತು ಅಂತ ಭವಿಷ್ಯತ್ ಕಾಲಿಟ್ಟಾನ. ಆದ್ರೆ ನಿಜವಾದಂಥ ಪರಮಾತ್ಮಗ ನಿನಗೆ ಕಂಡಿಲ್ಲ, ನೀನು ನೋಡಿಲ್ಲ. ಆ ಪರಮಾತ್ಮಗ ಅವಾಗೆ 8 ದಿವಸ ಆಗಿಟ್ಕೊಂಡು ಕುಂದಿರ್ತಾನವ. ಹೌದು. ಅವ ಭಗೀರಥ ಮಹರ್ಷಿ ತಪಸ್ಸಿಗೆ ಇದ್ದಿದ್ದ. ತಳಗೆ ಇಳಿಸ್ಬೇಕಾಗ್ಯದ. ಗಂಗಾಗಿ ಏನು ಮಾಡಲಿ ಅಂದ, ಈಗ ಡೈರೆಕ್ಟ್ ಇಳಿತಂದ್ರೆ ಭೂಮಿ ಹರಿದು ಹೋಗ್ತಿದ್ದು. ಹ್ಯಾಂಗೆ ಮಾಡಲಿ ಅಂದ ಕೂಡಲೇ ನಾನು ಜಡ್ಯಾಗ ತೊಗೊಂಡು ತಳಗಿಳಿಸ್ತೀನಿ ಅಂತ ತಳಗಿಳಿಸ್ಯಾನ. ಓದ್ ನೋಡ್ಕೊ ನೀನು ಶಿವಪುರದ ಸಮಸ್ಯೆ ಬಂದ್ರೆ ನಿನಗೆ. ಹೌದು ಹೌದು. ಈಗಿದ್ರೆ ನಾ ಮ್ಯಾಗೆ ಕೂತೀನಿ ಅಂತ ಕುಂದ್ರಲ್ಲ ಕುಂದಾಳ. ಹೌದಲ್ರಿ. ಅವಾಗ ತಳಗಿಳಿಸಿದಾಗೆ ಗಂಗಾ ಹರಿದಳ ಮ್ಯಾಗ ತಳಗೆ. ಹೌದು. ಅದಕ್ಕೆ ಇದು ಮುಗೀತು. ಇದು ಆದ ಕೂಡಲೇ ಮತ್ತೇನಂತಾರ್ರಿ? ಈ ಸೃಷ್ಟಿ ಒಳಗೆ ಅನೇಕ ವಿಷಯಗಳನ್ನುಂಟು. ಹೌದು. ಬಾಲ್ಯ ಬತ್ತಂದ್ರೆ ಪ್ರಾಯ, ಪ್ರಾಯ ಬತ್ತಂದ್ರೆ ಮುಪ್ಪ, ಮುಪ್ಪ ಬತ್ತಂದ್ರೆ ಇದು ಶರೀರ ಸುಡುಗಾಡಕ್ಕೆ ಹೊಂಟದ. ಹೌದು. ನೋಡು, ನನ್ನ ಜೀವ ಹೋದ ಬಳಿಕ ಚಪ್ಪಲಕ್ಕೆ ಬೆಲೆ ಐತಿ, ಶರೀರಕ್ಕೆ ಬೆಲೆ ಇಲ್ಲ. ಹೌದು ಹೌದು. ಈ ಶರೀರಕ್ಕೆ ಬೆಲೆ ಇಲ್ಲ ಅಂತೇಳಿ ಜೀವ ಜಗದೊಡೆಯ. ಅದಕ್ಕೆ ಜೀವ ಒಳಗದಾನ ಅಂತ ನಿಮಗೆ ಭ್ರಮೆ ಬಿಡೋದ. ಹೌದು. ಒಳಗಿದ್ರೆ ಎಷ್ಟೋ ಮಂದಿ ಡಾಕ್ಟರ್ಗಳು ಹಿಡಿದು ಮತ್ತೊಂದು ಕೋಟ್ ತೊಗೊಂಡು ಬೇರೆದವ್ರು ಹಾಕ್ತಿದ್ರು. ಹೌದು ಹೌದು. ಅದು ಒಳಗೂ ಕಂಡಿಲ್ಲ, ಹೊರಗೂ ಕಂಡಿಲ್ಲ. ಈ ಸೂರ್ಯನ ಕಿರಣದಂತೆ 1000 ಕೊಡಗಳನ್ನು ತುಂಬಿಡು, ಕೊಡದಾಗೂ ಸೂರ್ಯ ಕಾಣ್ತಾನ, ಮ್ಯಾಗೂ ಕಾಣ್ತಾನ. ಹೌದಲ್ರಿ. ಹಂಗ ಜೀವಾತ್ಮನಂತವ ಹೊರಗೂ ಕಾಣ್ತಾನ, ಒಳಗೂ ಕಾಣ್ತಾನ. ಅವ ಜಿಗದು ಕೂದ ಕೂಡಲೇ ಇದು 2-3 ಕಾಲು ಕಿಸದ ಇರ್ತದೆ. ಇಷ್ಟೇ, ಇದು ಇಷ್ಟೇ ಕೆಲಸ. ಉಳುಕಿದೇನು ಕೆಲಸ ಇಲ್ಲ. ಅವ ಶ್ರೇಷ್ಠದಂತವ ಜಗತ್ನಾಗ. ಇಲ್ಲೆಲ್ಲ ನಿಮ್ಮ ಸೀರೆ ಒಳಗೆ ಏನು ಊಟ ಇಲ್ಲ ಅಂದ ಕೂಡಲೇ ಸೀರೆ ಅಂದ ಕೂಡಲೇ ಸಿಟ್ಟು ಬಂದದ ಅವ್ರಿಗೆ. ಹೌದಲ್ರಿ. ಸೀರೆ ಅಂದ್ರೆ ಈ ಬಣ್ಣದ ಸೀರೆ ಹೇಳಿಲ್ಲ, ಈ ಶರೀರ ಅನ್ನುವಂಥ ಸೀರೆ ಸುಡುಗಾಡಕ್ಕೆ ಹೋಗೋದಕ್ಕೆ ಇನ್ನ ಈಗ ಏನು ಉಟ್ಕೊಂಡಿ ಸೀರೆ ಮಾಡಿರಿ ಅವರು. ಈ ಉಟ್ಕೊಂಡ ಸೀರೆ ಉಟ್ಕೊಂಡು ಅದು ಹೇಳಾಗತ್ತಾಳ. ಆ ಸೀರೆ ಅಲ್ಲ, ಈ ಶರೀರ ಅನ್ನುವಂಥ ಸೀರೆ. ಹೌದು. ಬೇಕಾದಲ್ಲಿ ಬಾಲ್ಯ ಬತ್ತಂದ್ರೆ ಪ್ರಾಯ, ಪ್ರಾಯ ಬತ್ತಂದ್ರೆ ಮುಪ್ಪ, ಮುಪ್ಪ ಬತ್ತಂದ್ರೆ ಈ ಶರೀರ ಮುಟ್ಟ ಸುಡಿ ಸುಡುಗಾಡಕ್ಕೆ ಹೋಗೋದು ಈ ಸೀರೆ ಅಂತ ನಾ ಹೇಳಿ. ಹೌದು. ಅದಕ್ಕೆ ಸೀರೆ ಅಂದ ಕೂಡಲೇ ನಮ್ಮ ಸೀರೆಗೆ ಬೆಂಕಿ ಹಚ್ಚಂದ್ರಿ. ಬೆಂಕಿ ಸೀರೆಗೆ ಹಚ್ಚಲ್ಲ, ಇದಕ್ಕೆ ಸುದೆ ಹಚ್ಚಾರ. ಹೌದಲ್ರಿ. ಹಚ್ಚಿಲ್ಲ ಇದಕ್ಕೆ ಹಚ್ಚಾರಲ್ರಿ. ಕಿಚ್ಚು ಕೊಟ್ಟಿಲ್ಲ. ಹೌದು, ಕೊಟ್ಟದಲ್ರಿ. ಅದು ಬೆಂಕಿ ಹಚ್ಚಿದ್ ನಾ ಹೇಳಿ. ನಿನ್ನ ಸೀರೆ ತೊಗೊಂಡು ಏನು ಸುಡ್ಲಿ, ನಿನ್ನ ಸೀರೆ ನಿನ್ನ ಮೇಲೆ ಇರಲಿ, ನಿನ್ನ ಸೀರೆ ತೊಗೊಂಡು ನಾ ಏನು ಮಾಡಲಿ. ಹೌದು. ಆ ಸೀರೆ ಅಲ್ಲೇ ಇರಲಿ ಅಂತದೆ. ಹೇ ಪಂಚಮಭೂತ ಶರೀರ ಎಲ್ಲಾನೇ ಹೆಣ್ಣ ಅಂದಿ. ಇದು ಹೆಣ್ಣಲ್ಲ ಗಂಡ, ಹೆಣ್ಣ ಗುರುತಿಲ್ಲ ನಿನಗ. ಹಸಿದ ಇರುವ ತನಕ ಗಂಡ ಐತಿ ಜಗತ್ತೇದ ಒಳಗ. ಇದು ಒಣಗಿದ ಬಳಿಕ ಹೆಣ್ಣ ಆಯ್ತ ಆವಾಗ. ಹಸಿದ ಇರುವ ತನಕ ಗಂಡ, ಒಣಗಿದ ಬಳಿಕ ಹೆಣ್ಣ. ಹಸಿದಿದ್ದಾಗ ಸಜೀವ ವಸ್ತು ಜಗತ್ತೇದ ಒಳಗ. ರೋಮ ನಾಡಿ ತ್ವಚೆ ರೋಮ ಇವೇ ಇಷ್ಟು ಇಲ್ಲ ಗೋಮ. ದಶೆ ಪ್ರಾಣಗಳು ಈ ಶರೀರದ ಒಳಗ. ಸಮಾನ ವ್ಯಾನ ಉಧಾನ ಭಾನ ಪ್ರಾಣ ನಾಗ ಆವಾಗ. ದೇವ ದತ್ತ ಧನಂಜಯ ದಶ ಪ್ರಾಣ ಇದರಾಗ. ಇವ ಪ್ರಾಣಗಳು ಹೆಣ್ಣ, ಜೀವ ಎಂಬುದು ಗಂಡ. ಎಲ್ಲಿ ಹಸಿದ ಐತಿ ಅದು ಗಂಡೆ ಜಗದಾಗ. ಮತ್ತೆ ಇದುವ ಮುಗಿದ ಕೂಡಲೇ ಮತ್ತೊಂದ ದಾರಿಗೆ ತಂದಿ. ಹೌದು. ಇದು ಶರೀರ ಪಂಚಮಭೂತ ಅಂತದ ಶರೀರದೊಳಗೆ ಏನದಾವ? ಕಾಮ, ಕ್ರೋಧ, ಮದ, ಮಚ್ಚರ, ಮೋಹ, ಲೋಭ, ಆಳು, ಸತ್ವ, ರಜತಮ 3-9 ದಶ ಪ್ರಾಣಾದಿಗಳದಾವ. ಹೌದಲ್ರಿ. ಯಾವ ಪ್ರಾಣ ಹೆಣ್ಣು ಅಂತ ಹೇಳ್ತಿದ್ರು ಅದು? ಸಮಾನ್ ವ್ಯಾನ್ ಉದ್ಯಾನ ನಭಾನ್ ಪ್ರಾಣ ನಾಗ್ ದೇವದತ್ತ ಧನಂಜಯ ದಶ ಪ್ರಾಣಾದಿಗಳು. ಹೌದು. ಇವು ಅಷ್ಟು ಹೆಣ್ಣಿನ ಸ್ವರೂಪದಲ್ಲಿದ್ರೆ ಜೀವ ಅನ್ನುವಂಥದ್ದು ಗಂಡದ. ಹೌದು. ಅದಕ್ಕೆ ಹೆಂಗೈತಂದ್ರೆ ಇದು ಗಂಡಿನ ವಸ್ತುಲಿಂದ ಉತ್ಪನ್ನ ಆಗ್ಯದ ಅಂತ. ಅದು ಯಾರಿಗೆ ಸತ್ತಾದ ಜೀವ ಅಂತ ಹೇಳಿಲ್ಲ. ಹೌದು ಹೌದು. ಏನು ಮಾಡಿದ್ರು ಶರೀರದ ಕರ್ಮಾದಿಗಳು ಶರೀರನೇ ಕಡಿಮೆ ಆಗ್ಯದ. ಹೌದಲ್ರಿ. ನನ್ನ ಜೀವ ಕಡಿಮೆ ಹೆಚ್ಚಾಗಿಲ್ಲ. ಹೆಂಗಾಗಿಲ್ಲ ತಿಳ್ಕೊ. ಇದು ಹೆಂಗ್ರಿ? ತ್ರಿತಾ ದ್ವಾಪಾರ ಕಲಿಯುಗ. ಹೌದು. ಮತ್ತು ಶ್ರೀಕೃಷ್ಣ ಒಂದು ಕೂಸ್ತ ನಾನು ಬಗಲಾಗ ಅವ ಎಲ್ಲಿಗೆ ತಂದಿದ್ದ? ಹೌದು. ಶ್ರೀಕೃಷ್ಣ ನಿರಾಕಾರ ಬ್ರಹ್ಮಗೆ ಬಲ ಹೇಳ್ಕೊಂಡು ಬ್ರಹ್ಮಾಂಡವೇ ಬುಟ್ಟಿ ಮಾಡಿದ್ದ. ಹೌದಲ್ರಿ, ಮಾಡಿದ್ದ. ನಿರಾಕಾರ ಬ್ರಹ್ಮವ. ಹೌದು. ಆಕಾರ ಬ್ರಹ್ಮ ಅಲ್ಲ, ನಿರಾಕಾರ ಬ್ರಹ್ಮ ಅಂತಾರ. ಅದಕ್ಕೆ ಹೆಂಗೈತೆ ಅಂದ್ರೆ
ಶ್ರೀಕೃಷ್ಣ ಸೀರೆ ಉಡಬೇಕಾಗಿದ್ರು ಒಂದು ಕಾರಣದ ನಿಂದೇನು ಸಂಬಂಧ ಇಲ್ಲ ಅದಕ್ಕೆ. ಹೌದಲ್ರಿ. ನಮ್ಮ ನಾರದ ಋಷಿ ಶಾಪ ಆಗಿತ್ತು ಕೃಷ್ಣಗ. ಹೌದು. 16,000 ಗೋಪಿಕಾ ಸ್ತ್ರೀಯರಿಗೆ ಬಿಡಿಸ್ಕೊಂಡು ಬರ್ತಿದ್ದ. ನಾರದ ಎದುರಿಗೆ ಬಂದ. ಹೌದು. ಇವರೆಲ್ಲ ಹೆಣ್ಮಕ್ಳು ಯಾರು ಅಂದ, ಇವರೆಲ್ಲ ನನ್ನ ಹೆಣ್ರು ಅಂದ. ಹೌದಲ್ರಿ. ಇದ್ರಾಗ ನನಗೂ ಅದು ಕೊಡುವತ್ತ ಇವ ನಾರದ. ಹೌದು. ಅಲ್ಲ ಹೆಂಡ್ರ ಕಿಮ್ಮತ್ತು ನಿನಗೇನು ಗೊತ್ತಾ, ನಾ ಯಾರ ಮನೆಯಾಗಿರೋದಿಲ್ಲ ಅಲ್ಲಿ ನೀ ಹೋಗಣ್ಣ. ಹೌದು. ಎಲ್ಲರ ಮನೆಯೊಳಗೆ ಕೃಷ್ಣ ಇದ್ದ. ನಾರದ ಹೋಗಿ ನೋಡಿದೆ ಎಲ್ಲರ ಮನ್ಯಾಗ ಕೃಷ್ಣ ಇದ್ದ. ಹೌದು. ಎಲ್ಲಿ ಹೋದ್ರು ಕೆಲಸ ಸಿಗ್ಲಿಲ್ಲ. ರಮ್ಮನ ಮಕ್ಕಳು ಬಂದು ಕೂತಾ, ನಾ ಹ್ಯಾಂಗೆ ಕಾಣ್ತೀನಿ ನೋಡಂದ. ಮಂಗ್ಯಾನ ಮೂತಿ ಆಗಿತ್ತು. ಹೌದು. ಹೌದು. ನಿನ್ನ ಮೂತಿ ಮೊದಲು ಕನ್ನಡಾಗ ನೋಡ್ಕೊಂಡು ಆವಾಗ ಹೆಣ್ಣಿನ ರೂಪ ಬತ್ತು. ಹೆಣ್ಣಿನ ಮ್ಯಾಗ ಮನಸ್ಸು ಮಾಡಿದೆ ಅಂದರೆ ಹೆಣ್ಣಿನ ರೂಪ ತಾಳಿ 60 ಸ್ತವಸ್ತ ಅಕ್ಷರಗಳನ್ನು ನಾರದ ಹಾಡ್ದ. ಹೌದು. ಮುಂದೆ ನಾರದ ಶಾಪ್ ಕೊಡ್ತಾನೆ ಶ್ರೀಕೃಷ್ಣಗ. ಹೌದಲ್ರಿ. ನನಗೆ ಸೀರೆ ಉಡಿಸಿ ನೀ ಕುಡಿಸಿದೆ ಅಂದ್ರೆ ದ್ವಾಪಾರದಲ್ಲಿ ಮೆದುರು ಸೀರೆ ಉಡಿಸಲಾರ್ದೆ ನಾ ಬಿಡುದಿಲ್ಲ ಅಂತ. ಹೌದು. ಅದಕ್ಕೆ ಸತ್ಯಭಾಮಿ ರುಕ್ಮಿಣಿಗೆ ಪಾರಿಜಾತದ ಪುಷ್ಪದ ಸಲುವಾಗಿ ಜಗಳ ಹಚ್ಚಿ ಶ್ರೀಕೃಷ್ಣ ಕೊರವಂಜಿಯಾಗಿ ಬಂದಾನ. ಹೌದಲ್ರಿ. ಬಂದ ಏನು ಕೊರವಂಜಿಯಾಗಿ ಬಂದಾನಂದ್ರೆ ನಾರದ ಋಷಿ ಶಾಪಕ್ಕಾಗಿ ಬಂದಾನವ. ನಿಮ್ದು ಏನಾದ ಕೆಲಸದಾಗ? ಹೌದು. ಇವ್ರದ್ದು ಏನೂ ಇಲ್ಲ ಮಾಸ್ತರ. ಇವ್ರದ್ದು ಏನಿಲ್ಲ. ಅವ ಉಟ್ಕೊಳಕ್ ಹೋದನ್ನ ಕಳೆದು ಹೋಗ್ಯಾಕ ಹೋದನ್ನ. ಹೌದು. ಹೌದು. ಅವ್ನು ಯಾಕೆ ತಿಳ್ಕೊ, ಹೆಣ್ಣಾದವ ತಾನೇ ಗಂಡಾದವ ತಾನೇ ಅವ. ಹೌದು. ಬ್ರಹ್ಮ ಚೈತನ್ಯಕ್ಕೆ ಕಲೆ ಇಲ್ಲ. ಹೆಣ್ಣು ಮತ್ತು ಗಂಡಾಗಂತ ಸಾಮರ್ಥ್ಯ ಅವನು ಬಲಿಯಾಕಾದತ್ತೆ ಉಟ್ಕೊಂಡು ಕಳೆದು ಹೋಗಿತಾನ. ಹೌದು. ಹೌದು. ಇವ್ರಿಗೆ ಆ ಸಾಮರ್ಥ್ಯ ಇಲ್ಲ. ಇಲ್ಲ ಅಂದಾಗ ಉಟ್ಕೊಳಕ್ ಬರಂಗಿಲ್ಲ. ಹೌದು. ಇಷ್ಟೇ. ಈ ಸರ್ ನೋಡು, ಕಿನ್ನರಕ್ಕೆ ಡಾವೇರಿಕೆ ಆಡೋ ಬರ್ತಿತ್ತಂದ್ರೆ ಎರಡು ಮಾಡ್ತಾನವ. ಹೌದಲ್ರಿ. ಬರೀ ಕಿನ್ನರಕ್ಕೆ ಆಟೆ ಬರ್ತಿದ್ದ ಡಾವೇರಿಕೆ ಹೆಂಗೆ ಮಾಡ್ತಾನ? ಹಂಗೆ ಮಾಡಕ್ ಬರಂಗಿಲ್ಲ. ಹೌದು. ಇವ ನಮ್ಮ ಸೃಷ್ಟಿಗತ ಭಗವಂತ ಎಲ್ಲ ಮಾಡ್ದವಿದ್ದ. ಎಲ್ಲಾನು ರೂಪ ಧಾರಣೆಗಳನ್ನು ಮಾಡ್ಯಾನವ. ಎಲ್ಲ ರೂಪ ಆಗ್ಲಾಕ್ ಬರ್ತದ. ಹೌದು. ನಿನಗೆಲ್ಲ ರೂಪ ಆಗ್ಲಾಕ್ ಬರಂಗಿಲ್ಲ ಅಷ್ಟೇ. ಹೌದು. ಹೌದು. ಅದಕ್ಕೆ ಮುಂದೆ ಇನ್ನು ಯಾವುದರೆ ಒಂದು ಅವರು ಪಂಡ್ರಾಪುರ ಇಟ್ಟೋಳದವರು ಕಥೆ ಸಾರಿ ಹೇಳ್ಯಾರ. ಹೌದಲ್ರಿ. ಹೇಳ ಅದಕ್ಕೆ ಸಟ್ಟಾಗಂತದೇ ಒಂದು ಕಥೆ ಸಾರಿ ಹೇಳ್ತೀನಿ ನಾ. ಅದಕ್ಕೆ ಹೆಂಗೆ ಇತ್ತು ಅವಶ್ಯ ಅಂತ ಹೇಳ್ತೀನಿ.